ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಖಾಜಾಬಿ ಅಂತ. ನಾನು ಹಡಗಲಿಯಿಂದ ಬಂದಿದ್ದೀನಿ. ನಾನು ಹುನಗುಂದ ತಾಲೂಕು, ಬಾಗಲಕೋಟೆ ಜಿಲ್ಲಾ. ಆಮೇಲೆ ನಾನು ಧ್ಯಾನಕ್ಕೆ ಬರಬೇಕಾದ್ರ ಕಾರಣ ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು. ಆಮೇಲೆ ಅದು ಪ್ರಾಬ್ಲಮ್ನ ನಮ್ಮ ಫ್ರೆಂಡ್ ಹತ್ರ ನಾನು ಹೇಳ್ಕೊತಿದ್ದೆ. ಅವಳು ನೋಡೋಣ ಏನು ಆಸ್ಪತ್ರೆ ತೋರಿಸು ಆರಾಮಾಕಿ ಅಂತ ಹೇಳ್ತಿದ್ಲು. ಆಮೇಲೆ ಹಂಗೆ ಮಾತಾಡ್ತಾ ಒಂದು ಸ್ವಲ್ಪ ದಿವ್ಸ ಹೋದ್ಮೇಲೆ ಅವಳು ಹೇಳಿದ್ಲು, ನೀನು ಸ್ವಲ್ಪ ಧ್ಯಾನ ಮಾಡು, ಅದರಿಂದ ಒಳ್ಳೇದಾಕೈತೆ, ಕಣ್ಣು ಮುಚ್ಕೊಂಡು ಕುಂಡ್ರು ಅಂತ ಹೇಳಿದ್ಲು. ಅಯ್ಯೋ, ಕಣ್ಣು ಮುಚ್ಕೊಂಡು ಕುಂತ್ರೆ ಏನಾಕೈತೆ? ಆ ಥರ ಎಷ್ಟು ಆಸ್ಪತ್ರೆ ತೋರಿಸೀನಿ, ಎಲ್ಲೆಲ್ಲೋ ಅಡ್ಡಾಡಿ ಬಂದೀನಿ, ದೇವರು ಅದೆಲ್ಲ ಮಾಡೀನಿ, ಆ ಥರ ಮಾಡಿದರೆ ಹೆಂಗೆ ಆಕೈತೆ ಅಂತ ನಾನು ಅವಳಿಗೆ ಉತ್ತರ ಕೊಟ್ಟೆ. ಇಲ್ಲ, ಮಾಡು ನೋಡೋಣ ಏನಾಕೈತೆ ಅಂತ ಹೇಳಿದರು. ಆಮೇಲೆ ನಾನು ಮಾಡ್ತಾ ಒಂದು 8 ದಿನದಲ್ಲಿ ನನಗೆ ರಿಸಲ್ಟ್ ತಿಳಿತು. ನನ್ನ ಆರೋಗ್ಯನೂ ಸರಿ ಹೋಯ್ತು. ನನ್ನ ಮನೆಯಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಸ್ವಲ್ಪ ಸರಿ ಆಗಕತ್ತೈತಿ. ಆಮೇಲೆ ಮತ್ತು ಹೇಳಬೇಕಂದ್ರೆ ಆಮೇಲೆ ನಾವೆಲ್ಲರೂ ಯಾವ ರೀತಿ ಧ್ಯಾನಕ್ಕೆ ಬಂದೆ ಅಂದರೆ, ನಮ್ಮ ಫ್ರೆಂಡ್ ಹೇಳಿದ್ರು ನನಗೆ ಧ್ಯಾನ ಮಾಡಂತ. ಹಾವೇರಿಯವರು ಅಂಬಿಕಾ ಮೇಡಮ್ ಅಂತ. ಅವರಿಗೆ ಒಂದು ದೊಡ್ಡ ಕೃತಜ್ಞತೆ ಹೇಳಬೇಕಂತ ನನ್ನ ಆಸೆ. ಅವರು ಈ ಥರ ನನಗೆ ಧ್ಯಾನ ಹೇಳಿಕೊಟ್ರು, ಈ ಥರ ನಾನು ಧ್ಯಾನಕ್ಕೆ ತೊಗೊಂಬಂದರು ಅಂದ್ರೆ ಅವ್ರಿಗೆ ಯಾವ ಥರ ಹೇಳಬೇಕಂತ ನನಗೆ ಗೊತ್ತಾಗ್ತಾಯಿಲ್ಲ. ಅವು ಎಷ್ಟು ಹೇಳಿದರೂ ಕಡಿಮೆನ ಅವ್ರ ಬಗ್ಗೆ. ನಾನು ಮಾಂಸಾಹಾರ ತಿನ್ನೋವಳು. ಇದನ್ನು ಬಿಡಬೇಕಂತಂದ್ರೆ ಹೆಂಗೆ ಬಿಡೋದು ಅಂತ ನನ್ನ ಇದು. ಆಮೇಲೆ ಇದ್ರಾಗ ನಾನು ಬಿಟ್ಟೆ. ಈಗ 4 ತಿಂಗಳಾಯ್ತು, ಅದನ್ನು ಮುಟ್ಟೋದೇ ಇಲ್ಲ. ಆಮೇಲೆ ಎಲ್ಲರೂ ಶಾಕಾಹಾರಿ ಆಗಬೇಕಂತ ನನ್ನ ಆಸೆ. ಆಮೇಲೆ ನಾವು ಮುಸ್ಲಿಮ್ಸು ಇದನ್ನು ಬಿಡೋದು ಕಠಿಣ. ಆದರೂ ಕೂಡ ನಾನು ಬೇಡ, ಇದರ್ಲಿಂತ್ರ ನಮಗೆ ಏನಾಗ್ಬೋದು, ನಮ್ಮ ಆರೋಗ್ಯ ಚಲೋ ಇರಬೇಕಂದ್ರೆ ಇದನ್ನು ಬಿಟ್ಟು ಬಿಡೋದು ಒಳ್ಳೆಯದಲ್ಲ. ಆರೋಗ್ಯನೂ ಆಯ್ತು ಮತ್ತು ಎಲ್ಲರೂ ಶಾಕಾಹಾರಿ ಆಗಬೇಕು, ಅದೇ ಒಂದು ಆಸೆ. ನಾವು ಒಂಥರ ಒಂದು ಪ್ರಾಣಿ ಹಿಂಸೆ ಮಾಡಿ ತಿಂತೀವಿ ಅಂದ್ರೆ ನಾವು ಎಂಥ ರಾಕ್ಷಸ ಅಂತ ನನ್ನ ಅನುಭವದಲ್ಲಿ ನಾನು ತಿಳ್ಕೊಂಡೆ. ಎಲ್ಲರಿಗೂ ನಾನು ಹೇಳಬೇಕಂತಂದ್ರೆ ಎಲ್ಲರೂ ಶಾಕಾಹಾರಿ ಆಗಬೇಕು. ಅದು ಒಂದು ಪ್ರಾಣಿ ಅಂದ್ರೆ ಅದು ಕೂಡ ನಮ್ಮಂತಾಗೆ ಜೀವ. ಅದು ಜೀವ ಅಂದರೆ ಆ ಜೀವ ಕಟ್ ಮಾಡಿ ನಾವು ತಿಂತೀವಂದ್ರೆ ನಾವು ಎಂಥ ರಾಕ್ಷಸಗಳು. ಅದನ್ನು ಬೇಡ ತಿನ್ನೋದು ಅಂತ ನಾನು ಹೇಳ್ತಾಯಿದ್ದೀನಿ. ನನಗೆ ಹೆಚ್ಚಿಗೆ ಹೇಳೋಕೆ ಆಗ್ತಾಯಿಲ್ಲ. ಬೇಡ, ಇದರಿಂದ ಸರಿ ಹೋಗೋದಲ್ಲ, ಇದನ್ನು ತಿನ್ನಬಾರ್ದು, ಇದು ಒಂದು ಪ್ರಾಣಿ ಅಲ್ಲ ಅಂತಂದು. ಪ್ರಾಣಿ ಅಲ್ಲ, ಅದು ಕೂಡ ಜೀವ ನಮ್ಮ ಥರ, ಅದನ್ನು ತಿನ್ನಬಾರ್ದಂತ ನಾನು ತ್ಯಾಗ ಮಾಡಿಬಿಟ್ಟೆ. ಈಗ ಎಲ್ಲರೂ ನನ್ನ ಥರನೇ ಆಗ್ಬೇಕನ್ನೋದೇ ನನ್ನ ಆಸೆ. ನಮ್ಮ ಮನೆಯಲ್ಲಿ ತಿಂತಾರ, ಅವ್ರಿಗೆ ಹೇಳ್ತೀನಿ. ಆದರೆ ಅವರು ಬಿಡ್ತಾರೋ ಬಿಡಲ್ಲ, ಅದು ನನಗೆ ಇದು ಬೇಡ. ನಾನು ಹೇಳ್ತೀನಿ, ಆದರೆ ಸ್ವಲ್ಪ ನನ್ನ ಮನೆ ಇದು ಆಗಬೇಕು, ಧ್ಯಾನದವ್ರು ಆಗಬೇಕು, ನನ್ನ ಮನೆ ಧ್ಯಾನದ್ದಾಗಬೇಕು, ನನ್ನ ಮಕ್ಕಳು, ನನ್ನ ಗಂಡ ಎಲ್ಲರೂ ಧ್ಯಾನ ಮಾಡಬೇಕು, ಈ ಧ್ಯಾನದ ಕುಟುಂಬ ಆಗಬೇಕನ್ನೋದೇ ಒಂದು ನನ್ನ ಆಸೆ. ಇಲ್ಲ ಮೇಡಮ್, ನಾನು ಈಗ 4 ತಿಂಗಳಾಯ್ತಲ್ಲ, ಫಸ್ಟು ನಾನೇನು ಮಾಡಿದೆ, ನಂದೆಲ್ಲ ಸುಧಾರಿಸ್ಕೋಬೇಕು ನಾನು. ಆಮೇಲೆ ಬೇರೆದವ್ರಿಗೆ ಹೇಳಿದರೆ ನಂಬ್ತಾರ ಬಿಡ್ತಾರ, ಅದು ಬೇರೆ. ನಾನು ಹೇಳ್ತೀನಿ, ಈಗ ಇಲ್ಲೇ ಪಿರಾಮಿಡ್ ಬಂದ ಮೇಲೆ ಹೋಗಿ ಹೇಳಬೇಕಂತ ನನ್ನ ಆಸೆ ಇತ್ತು. ನಾನು ಹೋಗಿ ಹೇಳ್ತೀನಿ, ಈಗ ಎಲ್ಲರಿಗೆ ಹೇಳ್ತೀನಿ. ಆದ್ರೆ ಮೋಸ್ಟ್ಲಿ ಒಂದು 3-4 ಜನಕ್ಕೆ ಹೇಳೀನಿ. ಅವರು ಅಯ್ಯೋ ಏನಿದೆ ಎಲ್ಲ ಅಂತಾರ. ನಾನು ಹೋಗಲಿ ಇರಲಿ, ಅವ್ರಿಷ್ಟ, ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಬೇಡ. ನಾನು ಹೇಳೋ ಕರ್ತವ್ಯ ಐತೆ, ನಾನು ಹೇಳಿದೆ. ಇಲ್ಲ ಮೇಡಮ್, ನನಗೆ ಅದನ್ನು ನೋಡಿದರೆ ಈಗ 4 ತಿಂಗಳಾಯ್ತು ವಾಮಿಂಟ್ ಬರ್ತೈತೆ. ನೋಡಿದರೆ ವಾಮಿಂಟ್ ಬರ್ತೈತೆ. ಮನೆಯಲ್ಲಿ ಮಾಡಿದ್ರು ಕೂಡ ನಾನು ರಾತ್ರಿ ಮಾಡಿದ್ರಿಲ್ಲ ಒಂದು ಬಾಳೆಹಣ್ಣು ಇಲ್ಲ ಒಂದು ಕಪ್ಪು ಟೀನೋ ಮಾಡ್ಕೊಂಡು ಕುಡಿದು ನಾನು ಆರಾಮ ಇದ್ದುಬಿಡ್ತೀನಿ. ಮನೇಲಿ ಕೂಡ ಒಂದು ಅದು ಮಾಡಿದ್ರೆ ನಾನು ನೀರು ಕೂಡ ಕುಡಿಯೋದಲ್ಲ. ನಾನು ಆ ಥರ ತ್ಯಾಗ ಮಾಡಿಬಿಟ್ಟಿದ್ದೀನಿ. ಧ್ಯಾನ ಮಾಡಿ ಆಮೇಲೆ ಧ್ಯಾನ ಹಂಚ್ರಿ ನೀವು, ಎಲ್ಲರಿಗೆ ಹೇಳು ಧ್ಯಾನನ, ಅಕ್ಕಪಕ್ಕದವ್ರಿಗೆ ಹೇಳು ಧ್ಯಾನನ, ಅವರು ಸ್ವಲ್ಪ ಕಲೀಲಿ. ಮತ್ತು ಆಮೇಲೆ ಮಕ್ಕಳು ಯಾರಾದರೂ ನಿನ್ನ ಹತ್ರ ಕುಂತ್ರ ಅವರು ಸ್ವಲ್ಪ ಕುಂದರು ಇಲ್ಲೇ ಧ್ಯಾನ ಮಾಡಂತ ಹೇಳಿದಾರೆ ಅವರು. ನಾನು ಅಷ್ಟು ನನ್ನ ಮನೇಲಿ ಯಾರ ಮಕ್ಕಳು ಬಂದ್ರೆ ಕಣ್ಣು ಮುಚ್ಕೊಂಡು ಕುಂದರಿ ಅಂತ ಹೇಳ್ತೀನಿ. ಅವ್ರಿಗೆ ರೂಢಿ ಆಗಿಬಿಟ್ಟೈತಿ. ಈಗ ಫಸ್ಟ್ ನಾನು 4 ತಿಂಗಳೊಳಗೆ ಇದನ್ನು ನಾವು ಹುಟ್ಟಿದಾಗಿಂದ ಇದನ್ನು ತಿನ್ಕೊತ ಬಂದೀವಿ ಅಂದ್ರೆ, ಈಗ ಬಿಡು ಅಂದರೆ ಹೆಂಗೆ ಬಿಡ್ತಾರೆ ಸಡನ್ನಾಗಿ. ನಾನು ಬಿಟ್ಟ ಮೇಲೆ ನೋಡೋಣ ಅದು ಯಾವಾಗ ಹೆಂಗೆ
ಬರ್ತೈತಿ ನೋಡೋಣ. ತಿನ್ನಬೇಡ ಅಂತ ನಾನು ಹೇಳ್ತೀನಿ, ಅವರು ಕೇಳೋದಿಲ್ಲ. ಏನು ನೀನು ಏನು ತಿನ್ನೋದು ಅದು ಬೇಡ ಇದು ಬೇಡ ಅಂತ ಹೇಳ್ತೀನಿ. ನೀನು ಮಾಡ್ತಿದ್ರೆ ಮಾಡು, ಮಾಡಲಿಲ್ಲ ಅಂದ್ರೆ ಏನಾರ ಮಾಡು, ನಿನ್ನ ಆರೋಗ್ಯ ಸಂಬಂಧ ನೀ ಮಾಡ್ತೀನಿ ಅಂತಿದ್ದಿ ಮಾಡು, ಅದೆಲ್ಲ ನಮಗೆ ಹೇಳಬೇಡ ಅಂತಾರೆ. ಆದರೂ ಕೂಡ ನಾನು ಬೇಡ್ಕೊತೀನಿ, ಧ್ಯಾನಕ್ಕೆ ಕುಂತಾಗ ನನ್ನ ಮಕ್ಕಳು ಇದನ್ನು ಬಿಟ್ಟು ಧ್ಯಾನವನ್ನು ಕಲಿಬೇಕು, ನನ್ನ ಮನೆ ಧ್ಯಾನದ್ದಾಗಬೇಕು, ನನ್ನ ಮಕ್ಕಳು ಧ್ಯಾನದವರಾಗಬೇಕು ಅಂತ ನನ್ನ ಆಸೆ ಪೂರ ಐತಿ. ನಾನು ಭೂಮಿ ಮೇಲೆ ನನ್ನ ಜೀವ ಇರುವವರೆಗೂ ಇದು ಕೂಡ ತ್ಯಾಗ, ನನ್ನ ಮಕ್ಕಳನ್ನು ಕೂಡ ತ್ಯಾಗ ಮಾಡಿಸ್ಬೇಕಂತ ಭಾಳ ಆಸೆ ಐತಿ. ಅದು ನೆರವೇರಿಸ್ಕೊಳ್ಳಿ ಅಂತ ನಾನು ಮಹಿಳಾ ಧ್ಯಾನ ಮಹಾಚಕ್ರ ಅಂತ ಹೋಗೋಣ ಅಂತಂದರು. ಆಮೇಲೆ ನಾನು ಬಂದೆ. 3 ಗಂಟೆ ಧ್ಯಾನ ಮಾಡಿದ್ದೀನಿ. ಮತ್ತು ಅದು ಒಂದು ಚಾನಲ್ ಚಲುವಾಗಿತ್ತು. ಅದು ಈಗ 41 ದಿವಸದ್ದು ಇದು ಇತ್ತಲ್ಲ, ಅದನ್ನು ಕೂಡ ನಾನು 41 ದಿವಸ ಮಾಡಿದೆ ಮೇಡಮ್. ಅಂದರೆ ನಮ್ಮದು ಹೊಲ ಆಯ್ತಲ್ಲ, ಕೆಲ್ಸಕ್ಕೆ ಹೋಗೋದು ಸ್ವಲ್ಪ ಹಿಂಗಾಗಿ ಟೈಮ್ ಸಿಕ್ಕರೆ ಬಿಡೋದಲ್ಲ, ಅದನ್ನೇ ಮಾಡ್ಬೇಕಂತ ಕುಂತ್ಬಿಡ್ತೀನಿ. ಒಟ್ಟೆ ಟೈಮ್ ಒಂದು 10 ನಿಮಿಷ ಟೈಮ್ ಸಿಕ್ಕರೆ ಸಾಕು ನನಗೆ, ಅದನ್ನು ಮಾಡಲೇಬೇಕಂತ ಕುಂತ್ಬಿಡ್ತೀನಿ. ಹೊಲದಲ್ಲಿ ಹೊಳೆ ಇದೆ ಮೇಡಮ್, ಅಲ್ಲಿ ಸ್ವಲ್ಪ ಫ್ರೀ ಸಿಕ್ಕರೆ ಅಲ್ಲಿ ಒಂದು 10 ನಿಮಿಷ ಕುಂಡಿರ್ತೀನಿ. ಅಲ್ಲಿ ತುಂಬ ಎನರ್ಜಿ ಏನೋ ಒಂಥರ ಇದು. ಆಮೇಲೆ ನಾನು ಈಗ ಧ್ಯಾನಕ್ಕೆ ಕುಂತ ಮೇಲೆ ನನಗೊಂಥರ ಒಂದಿಷ್ಟು ಆಕಳುಗಳು ಬರ್ತಾವೆ ನನ್ನ ಧ್ಯಾನದಲ್ಲಿ. ಅವು ಏನು ಹೇಳ್ತಾವಂದ್ರೆ, ನೋಡು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಲಿಂದ ನಮ್ಮನ್ನು ಬಿಡಿಸಿ ಅಂತ ಈ ಥರ ನನ್ನ ಕೊಳ್ಳಿಗೆ 2 ಕಾಲನ್ನು ಹಾಕಿ ಇದು ಮಾಡ್ತಾವೆ. ಅದ ಒಂಥರ ಬೇಜಾರಾಕೈತಿ, ಏನಪ್ಪ ಇದನ್ನು ಹೆಂಗೆ ಬಿಡಿಸ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಆದರೂ ಪ್ರಯತ್ನ ಮಾಡ್ತೀನಿ. ಎಲ್ಲರನ್ನೂ ಬಿಡಿಸ್ಬಿಡ್ಬೇಕು, ಅದರ್ಲಿಂತ ಅದನ್ನು ಬಿಡಿಸ್ಬಿಡೋದು, ಎಲ್ಲರಿಗೂ ಹೇಳೋದು ಮಾಡಬೇಡ್ರಿ, ಈ ಥರ ಪ್ರಾಣಿ ಹಿಂಸೆ ಮಾಡಬೇಡ್ರಿ, ಆ ಥರ ಹೇಳ್ಬೇಕಂತ ನನ್ನ ಆಸೆ. ಧ್ಯಾನದಲ್ಲಿ ನನಗೆ ಫಸ್ಟ್ ಅನುಭವ ಆಗಿದ್ದಂದರೆ, ನನಗೆ BP ಶುಗರ್ ಮಾತ್ರ ಭಾಳ ಇತ್ತು. BP ಶುಗರ್ ಇದ್ದ ತಕ್ಷಣ ನಾನು ದಿನ ಏನಿಲ್ಲ ಅಂದ್ರೆ 5 ಗುಳಿಗೆ ತೊಗೊತಿದ್ದೆ. ಅದು ತೊಗೊಲಿಲ್ಲ ಅಂದ್ರೆ ನಾನು ಎದ್ದೇಳಕ್ಕೆ ಆಗ್ತಾಯಿರಲಿಲ್ಲ, ಮತ್ತು ಸುಸ್ತಾಗೋದು ಒಂಥರ ಹೆಂಗೋ ಏನೋ ಆಕ್ಕಿತ್ತು. ಈಗ ಪರವಾಗಿಲ್ಲ, ಸ್ವಲ್ಪ ದಿನ ಒಂದು ಹೊತ್ತು ತೊಗೊಂಡ್ರೆ ಸಾಕು, ಅಷ್ಟಾದ್ರೆ ಇದಾಕೈತಿ. ಆಮೇಲೆ ಒಂದು ಸಲ ಏನಾತಂದ್ರೆ, ನನ್ನ ಧ್ಯಾನದಲ್ಲಿ ಪತ್ರಿ ಸರ್ ಬಂದುಬಿಟ್ಟು ಅವರು ಎಲ್ಲೇ ಏನೋ ಗೊತ್ತಿಲ್ಲ ಹುಗ್ಗಿ ಮಾಡ್ತಾಯಿದ್ರು. ಹುಗ್ಗಿ ಮಾಡಿದ್ರೆ ಕೈ ಹಾಕಿ ಈ ಥರ ತಿರುವಿ ನನಗೆ ತುತ್ತು ತಿನ್ನಿಸಿದ್ರು ಅವರು. ಏನಂದರೆ, ಇನ್ಮೇಲೆ ನಿನಗೆ ಶುಗರ್ ಇಲ್ಲ ಏನಿಲ್ಲ, ನೀನು ಆರಾಮ್ ಸ್ವೀಟ್ ತಿನ್ಬೋದು ಅಂತ. ನಾನು ಇವಾಗ ಸ್ವೀಟು ಚಹಾ ಬಿಟ್ಟು ಒಂದು 10 ವರ್ಷ ಆಗಿರಬೇಕು. ಈಗ ಈ ಧ್ಯಾನಕ್ಕೆ ಕುಂತ್ಮೇಲೆ ಏನು ತಿಂತೀನಂತ ನನಗೂ ಗೊತ್ತಿಲ್ಲ, ಎಲ್ಲ ತಿಂತಾಯಿದ್ದೀನಿ. ಧ್ಯಾನಕ್ಕೆ ಕುಂತಾಗ ನನಗೆ ನಮ್ಮೂರಲ್ಲಿ ಇಬ್ಬರು ಸ್ವಾಮಿಗಳು ಇದ್ದಾರೆ, ಅವ್ರು ಬಂದುಬಿಟ್ರು. ಬಂದು ನಾವು ಬರೋಣ ಬೇಡ, ಅವರು ಯಾವಾಗ್ಲೂ ನಮ್ಮ ಮನೆಗೆ ಬರೋಂಗಿಲ್ಲ. ಅವರು ಒಟ್ಟು ನಮ್ಮ ಮನೆಗೆ ಬರೋದಲ್ಲ, ಅವ್ರ ಜೊತೆ ನಮ್ಗೆ ಇದನ್ನೇ ಇಲ್ಲ. ಬಂದರು ಅವ್ರು ಕ್ಯಾವಿ ಅರ್ಬಿ ಹಾಕ್ಕೊಂಡು ಬಂದುಬಿಟ್ಟು ಒಳಗೆ ಬರೋಣ ಬೇಡ, ಬರ್ರಿ ಗುರುಗಳ ಬರ್ರಿ ಅಜ್ಜಾರ ಅಂದ್ರೆ, ಅವರು ಏನಮ್ಮ ಈ ಹಿತ್ತಲು ಬಾಕ್ಲೈತಿ ಆ ಬಾಕಲಿಂದ ಬರಾಕತ್ರ ಅವರು. ನಾನು ಆ ಬಾಕಲಿಂದ ಬೇಡ, ಈ ಬಾಕಲಿಂದ ಬರ್ರಿ ಅಂತ ನಾನು ಹೇಳಿದೆ. ಅವ್ರು ಇಲ್ಲ, ಈ ಬಾಕಲಿಂದ ಸ್ವಲ್ಪ ತೊಂದರೆ ಇದೆ, ನಾನು ಇಲ್ಲೇ ಬರ್ತೀನಿ ಅಂತ ಹಠ ಮಾಡಿದರು. ಆಮೇಲೆ ಬಂದರು, ಬರ್ರಿ ಅಂದ್ವಿ. ಬಂದರು, ಕುರ್ಚಿ ಮೇಲೆ ಕುಂತರು. ಆಮೇಲೆ ನಾನು ನಮಸ್ಕಾರ ಮಾಡಿದೆ. ಅವರು ನನ್ನ ತಲೆ ಮೇಲೆ ಕೈ ಇಟ್ಟು, ಆತಮ್ಮ ಇನ್ನು ಎಲ್ಲ ನಿನಗೆ ಸಾಲ್ವ್ ಆಯಿತು, ನೀನೇನು ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ, ನೀನು ಯಾರಿಂದ ಈ ಧ್ಯಾನ ಪಡೆದಿ ಅಂದ್ರೆ ಅಷ್ಟು ಸಾಕು ಅಂತ ಹೇಳಿ. ಒಂದು ಸಲ ಹಂಗೆ ಕುಂತಿದ್ದೆ ನಾನು. ಕುಂತ್ರೆ ನಮ್ಮ ತಮ್ಮನ ಹೆಂಡತಿಗೆ ತಲೆನೋವು ಭಾಳ ಬಂತು. ತಲೆನೋವು ಬರೋಣ ಅವರು ತೋರಿಸಿ ಎಲ್ಲ ಕಡೆ ತೋರಿಸಿದ್ರೆ ಅವ್ರಿಗೇನಾಯ್ತಂದ್ರೆ ಒಂದು ಸಲ ಏನು ತಲೆನೋವು ಸಾಕಾಗೈತೆ, ನಾನು ಬಟ್ ಹೆಂಗಾರ ಮಾಡಿ ಹುಚ್ಚ ಆಸ್ಪತ್ರೆಗೆ ತೋರಿಸ್ಕೋಬೇಕಂತ ಬಂದರು ಅವರು. ನಮ್ಮ ಮನೆಗೆ ಬಂದು ಟೀ ಎಲ್ಲ ಕುಡಿದ್ರು. ಹಿಂಗಾಗೈತಿ ನನಗೆ, ನಾನು ಇರ್ಲಿ ಬಿಡವ ನೋಡೋಣ, ಏನು ಹುಚ್ಚ ಆಸ್ಪತ್ರೆಗೆ ಬಂದೆ ನೀ ಎಂಥ ಶಾಣೆಕಂತ ಬೇಯ್ದೆ ನಾನು ಅವಳಿಗೆ. ಆಮೇಲೆ ನಾನು ರಾತ್ರಿ ಧ್ಯಾನಕ್ಕೆ ಕುಂತಾಗ ಏನು ಅವಳು ಇಷ್ಟು ಗುಳಿಗೆ ತೊಗೊತಾಳೆ, ಎಲ್ಲ ಕಡೆ ತೋರ್ಸಾಳ, ಯಾಕೆ ಆರಾಮಾಗೋದಿಲ್ಲ, ಏನೈತಿ ಅಂತಂದು ನಾನು ಹಂಗೆ ಅಂದ್ಕೊಂಡು ಕುಂತೆ. ಆಮೇಲೆ ಒಂದು ನಮ್ಮ ಮನೆ ಗೇಟಿಗೆ ಒಂದು ಮಂಗ ಬಂದು ಕುಂತು. ಅದು ಏನು ಹೇಳ್ತಂದ್ರೆ, ನೀನು ಅವಳ ಬಗ್ಗೆ ಕೇಳ್ತಾ ಇದೆಯಲ್ಲ, ನನಗೆ ಭಾಳ ಹಸುವಾಗಿತ್ತು, ಅವಳು ನನಗೆ ಈ ಥರ ತಲೆಗೆ ಹೊಡೆದ್ಬಿಟ್ಲು, ನಾನು ಓಡಿ ಹೋದೆ, ನನಗೆ ಹೊಟ್ಟೆ ಹಸ್ತಿತ್ತು ಅಂತ ಹೇಳಿತದು ಮಂಗ. ಈಗೇನು ಮಾಡಬೇಕು ಅವಳು ಅಂತ ನಾನು ಒಳ್ಳೆ ಕ್ವಶನ್ ಕೇಳಿದೆ. ನನಗೆ ಎಷ್ಟರಾಗಲಿ ಬಾಳೆಹಣ್ಣು ಒಂದು ಪಾರ್ಲೆ ಬಿಸ್ಕಿಟ್ ತಂದು ತಿನ್ನಿಸನ್ನು, ನಾನು ಆ ತಲೆನೋವು ತೊಕ್ಕೊತೀನಿ ಅಂತ ಹೇಳ್ದಂಗೆ ಆಯಿತು.
ಹೆಂಗೆ ಹೇಳೋದು ಅವ್ರಿಗೆ? ಈ ಥರ ಅವ್ರು ಹೇಳಿದ್ರೆ ಅವ್ರು ನಂಬಕ್ಕಲ್ಲ ನನಗೇನು ನಾನು ದೇವ್ರ ಏನು ಅಂತ ನಾನು ಹಿಂಗೆ ತಿಳ್ಕೊಂಡೆ. ಆದರೂ ಹೇಳಿಲ್ಲ ಅವತ್ತು. ತಿರುಗಿ ಮರುದಿವ್ಸ ಮತ್ತು ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಧ್ಯಾನಕ್ಕೆ ಕುಂತಾಗ ಕೇತಪ್ಪ ಸರ್ ಬಂದುಬಿಟ್ಟು, ಇಲ್ಲ ನೀನೀಗ ಅವ್ರಿಗೆ ಹೇಳಲೇಬೇಕು, ನೀನು ಈ ಥರ ನೀನು ಮುಚ್ಚಿಟ್ಕೋಬಾರ್ದು, ಈಗ ಹೇಳಬೇಕಂತ ಹೇಳಿದರು. ನಾನು ಅವಾಗ ಸಡಗನ ಧ್ಯಾನದಿಂದ ನಾನು ಎದ್ದು ಫೋನ್ ಮಾಡಿದೆ ಮೊದಲು ನಮ್ಮ ತಮ್ಮನ ಹೆಂಡತಿಗೆ, ಈ ಥರ ನೀನು ಮೊದಲು ಮಂಗುಗೆ ಎಷ್ಟೋ ಬಾಳೆಹಣ್ಣು ಆಮೇಲೆ ಒಂದು ಬಿಸ್ಕಿಟ್ ಪ್ಯಾಕೆಟ್ ತೊಗೊಂಡು ತಿನ್ನಿಸು ಅಂದೆ. ಅವರು ಕೆಲಸ ಮಾಡ್ತಾಯಿದ್ದು ಬಿಟ್ಟು ಹೋಗಿ ಮೊದಲು ಬಾಳೆಹಣ್ಣು ಆಮೇಲೆ ಬಿಸ್ಕಿಟ್ ತಂದು ತಿನ್ನಿಸಿದ್ರೆ ಇವತ್ತಿನವರೆಗೆ ಅವಳಿಗೆ ಈಗ 1 ತಿಂಗಳಾಯ್ತು ತಲೆನೋವೇ ಇಲ್ಲ. ಎಲ್ಲರೂ ಚೆನ್ನಾಗಿ ಧ್ಯಾನ ಮಾಡಿ, ಎಲ್ಲರೂ ಈ ಧ್ಯಾನದ ಅನುಭವವನ್ನು ತಗೋರಿ, ಸಸ್ಯಾಹಾರವನ್ನು ಸೇವನೆ ಮಾಡಿ, ಮಾಂಸಾಹಾರವನ್ನು ಬಿಟ್ಟುಬಿಡಿ. PMC ಚಾನಲ್ ಆದವರಿಗೆ ನನ್ನ 2 ಮಾತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ತುಂಬ ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.